ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಎತ್ತುಗಳಿರ್ತಾವಲ್ಲ, ಎತ್ತಿನ ಕಾಲಿಗೆ ಗೊರಸು ಅಂತೀವಲ್ಲ, ಅದಕ್ಕೆ ಒಂದು ಮೆಟಲ್ ಪೀಸ್ನ ಯಾವಾಗಲೂ ಹೊಡಿತಾರೆ. ಅದಕ್ಕೆ ನಾಲು ಅಂತ ಕರೀತಾರೆ ನಮ್ಮ ಕಡೆ. ಇನ್ನು ಈ ಕುದುರೆಗಳಿಗೆ ಲಾಳ ಅಂತ ಹಾಕ್ತಾರೆ. ಈ ಎತ್ತು ಕುದುರೆ ಕಾಲಿಗೆ ಈ ನಾಲು ಲಾಳ ಹಾಕೋತಾವಂಥೇಳಿ ಯಾವತ್ತಾದರೂ ಕಪ್ಪೆ ನನ್ನ ಕಾಲಿಗೂ ನಾಲು ಯಾಕೆ ಹಾಕ್ಕೋಬಾರ್ದು ಅಂತ ಆಲೋಚನೆ ಮಾಡಿದರೆ ಏನಾಗ್ತದೆ? ರಕ್ತ ನೀರು ಹರಿದಂಗೆ ಹರಿತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನದ ಮೂಲ ರೂವಾರಿ ಯಾರು ಅಂದರೆ ಮೊಹಮ್ಮದ್ ಯೂನಸ್ಸು ನರೇಂದ್ರ ಮೋದಿಯವರು ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಮಗ ಅಂಥೇಳಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಮಾತಾಡ್ತಾರೆ. ಅವರೆಲ್ಲ ಮಾತಾಡ್ತಾರೆ ಅಂತೇಳಿ ತಾನೂ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿ ಯಾವ ರೀತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂದರೆ, ಆತನಿಗೆ ಮುಂದೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಗೆ ಬಂದು ಕೂತಿದ್ದಾನೆ. ಮೊನ್ನೆ ಒಂದು ಮಾತು ಹೇಳಿದ್ದು ನಾನು. ಉಸ್ಮಾನ್ ಹಾದಿಯ ಹತ್ಯೆ ಆದ ಸಂದರ್ಭದಲ್ಲಿ ಉಸ್ಮಾನ್ ಹಾದಿಯ ಬಾಡಿಯನ್ನು ಏನಾದರೂ ಬಾಂಗ್ಲಾದೇಶಕ್ಕೆ ವಾಪಸ್ ಢಾಕಾಗೆ ತಂದಾಗ ಯಾವ ರೀತಿ ಬೆಂಕಿ ಹತ್ಕೋತದೆ ಅಂದರೆ ಅದನ್ನು ತಡೆಯಲಿಕ್ಕೆ ಅಲ್ಲಿಯ ಸರ್ಕಾರಕ್ಕೂ ಸಾಧ್ಯವಿಲ್ಲ, ಅಲ್ಲಿರುವಂಥ ವ್ಯವಸ್ಥೆಗೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿಯ ವಿದ್ಯಮಾನ ಮೊನ್ನೆ ಶನಿವಾರ ನಡೀತು. ಸಂಸತ್ತಿನ ಒಳಗಡೆ ನುಗ್ಗಿದ್ರು ಪ್ರತಿಭಟನೆಕಾರರು. ಇವರ ಘೋಷಣೆ ಭಾರತದ ವಿರುದ್ಧವಾಗಿ ಶುರುವಾದಂಥ ಹೋರಾಟ ಇದು. ಉಸ್ಮಾನ್ ಹಾದಿ ಅವ 2016ರಿಂದ ಮಾಡ್ಕೊಂಡ್ಬಂದಿದ್ದೇನಪ್ಪ ಅಂದರೆ ಭಾರತ ವಿರೋಧಿ ಘೋಷಣೆ ಮತ್ತು ಅಲ್ಲಿಯ ಪ್ರಧಾನಿಯ ವಿರುದ್ಧ ಆತನ ಘೋಷಣೆ, ಶೇಖ್ ಹಸೀನಾ ವಿರುದ್ಧ ಆತನ ಹೋರಾಟ, ಇನ್ಕಲಾಬ್ ಅಂತ ಆತನ ಪಾರ್ಟಿ. ಈತನ ಕಲ್ಪನೆ ಏನು ಅಂದರೆ ಗ್ರೇಟರ್ ಬಾಂಗ್ಲಾ ಮಾಡಬೇಕು. ಆ ಗ್ರೇಟರ್ ಬಾಂಗ್ಲಾ ಹೆಂಗಿರಬೇಕು ಅಂದ್ರೆ ಅದರೊಳಗೆ ನಮ್ಮ 7-7 ರಾಜ್ಯಗಳಿರ್ಬೇಕಂತೆ. ಹೆಂಗಿದೆ ನೋಡಿ, ನಮ್ಮ ನಾರ್ತ್ ಈಸ್ಟ್ ಏನಿದೆ, ಚಿಕನ್ ನೆಕ್ ಅಂತೇನು ಹೇಳ್ತಾರೆ, ಅದೆಲ್ಲ ಈತನ ಬಾಂಗ್ಲಾದೇಶಕ್ಕೆ ಸೇರ್ಕೋಬೇಕಂತೆ. ಜೊತೆಗೆ ನಮ್ಮ ಪಶ್ಚಿಮ ಬಂಗಾಳ ಇದೆಯಲ್ಲ, ಆ ಪಶ್ಚಿಮ ಬಂಗಾಳ ಕೂಡ ಸೇರಿ ಒಂದು ದೊಡ್ಡದಾದಂಥ ಬಾಂಗ್ಲಾವನ್ನು ನಿರ್ಮಾಣ ಮಾಡಬೇಕಂತೆ. ಅದಕ್ಕಾಗಿ ಈತನ ಹೋರಾಟ. ಎಲ್ಲಿಯಾದರೂ ಕಲ್ಪನೆ ಉಂಟೇನ್ರಿ? 1757ರ ಪ್ಲಾಸಿ ಕದನದ ನಕಾಶೆ ಹಿಡ್ಕೊಂಬಂದು ಈಗೂ ಹಾಗೆ ಮಾಡ್ತೀನಿ ಅಂತ ಹೊಂಟ್ರೆ, ಮೊದಲೇದಾಗಿ ಇವ್ರಿಗೆ ಬಾಂಗ್ಲಾದೇಶ ಅನ್ನುವಂಥ ಒಂದು ಕಲ್ಪನೆ ಮತ್ತೊಂದೊಂದು ರಾಷ್ಟ್ರ ಆಗಿದ್ದೇ ಭಾರತದ ತ್ಯಾಗದಿಂದ, ಭಾರತದ ನಮ್ಮ ಸೈನಿಕರ ಶೌರ್ಯದಿಂದಾಗಿ. ಇಲ್ಲದೆ ಹೋದರೆ ಇವ್ರಿಗೆ ದೇಶನೇ ಇರ್ತಿದ್ದಲ್ಲ. 1971ರಲ್ಲಿ ನಾವು ಹೋರಾಟ ಮಾಡಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ 2 ಪ್ರತ್ಯೇಕ ಮಾಡಿ ಅದನ್ನು ಬಾಂಗ್ಲಾದೇಶ ಅಂತ ಅವತ್ತಿನ ಕಾಲದಲ್ಲಿ ಮಾಡದೆ ಹೋಗಿದ್ರೆ ಇವರು ಪ್ರತ್ಯೇಕ ರಾಷ್ಟ್ರನೇ ಇರ್ತಿರಲಿಲ್ಲ. ಈ ಪಶ್ಚಿಮ ಪಾಕಿಸ್ತಾನದ ದಳ್ಳೂರಿಯಿಂದ ನರಳಿ ಸಾಯಬೇಕಾಗಿತ್ತು ಇವರು. ದುರಾಸೆ ಅನ್ನೋದು ಹೇಗಿರುತ್ತೆ ಅಂದರೆ, ಅಷ್ಟು ಕೊಟ್ಟರು ದೇಶ ಮಾಡ್ಕೊಂಡು ಚೆನ್ನಾಗಿರೋಣ ಅನ್ನೋದಿಲ್ಲ. ಉಳಿದ ಸುತ್ತಮುತ್ತಲು ಇರೋದೆಲ್ಲ ನಮ್ಮದೇ ಅಂತ ನುಂಗಿಕೊಳ್ಳಿಕ್ಕೆ ಹೋದರೆ ಉಳಿದ ದೇಶದಲ್ಲಿರುವಂಥ ಜನ, ನಮ್ಮ ಪಕ್ಕದ ರಾಷ್ಟ್ರದವ್ರು ಏನು ಸುಮ್ಮನೆ ಕೂತ್ಬಿಟ್ಟಿರ್ತಾರ? ಅಥವಾ ಬಾಂಗ್ಲಾದೇಶ ಕಪ್ಪೆ ಥರ ಇರೋ ಬಾಂಗ್ಲಾದೇಶ ಈ ಕಡೆ ಹುಲಿ ಥರ ಇರೋಂಥ ಭಾರತ ದೇಶದಿಂದ ಬಚಾವಾಗ್ಲಿಕ್ಕೆ ಸಾಧ್ಯನಾ? ಭಾರತ ದೇಶ ಇಲ್ಲಿವರೆಗೂ ಪ್ರತೀಕಾರ ಕ್ರಮವನ್ನು ಮಾಡಿಲ್ಲ. ಹಾಗಂಥೇಳಿ ಅಲ್ಲಿ ಇಂಡಿಯನ್ ಅಸೆಟ್ಸ್ ಇಲ್ಲ ಅಂತ ಯಾವತ್ತೂ ಪರಿಗಣಿಸಬಾರ್ದು. ಇಂಡಿಯನ್ ಅಸೆಟ್ಸು ಅಂದರೆ ಭಾರತದ ಪರವಾಗಿ ಕೆಲಸ ಮಾಡುವಂಥ ಆ ರಾಷ್ಟ್ರದಲ್ಲಿರುವಂಥ ನಮ್ಮ ಗುಪ್ತ ಏಜೆಂಟ್, ಅದಕ್ಕೆ ಅಸೆಟ್ಸ್ ಅಂತಾರೆ. ನೀವು ದುರಂಧರ್ ಸಿನಿಮಾ ನೋಡಿದರೆ ಅಲ್ಲಿ ಒಂದು 3-4 ಸಲ ಈ ರೆಫರೆನ್ಸ್ ಬರುತ್ತೆ, ಉಲ್ಲೇಖ ಬರುತ್ತೆ. ಅಂದಾಗ ನಿಮ್ಗೆ ಹೇಳೋ ವಿಷಯವನ್ನೇ ಮರ್ತುಬಿಟ್ಟೆ ನಾನು. ನಿನ್ನೆ ಭಾನುವಾರ ಹೇಗೆ ಸಮಯ ಕಳೆದೆ ಅಂತ ಒಂದು ನಿಮಿಷ ಹೇಳ್ಬಿಡ್ತೇನೆ. ಸಿಗೋದೇ ಅಪರೂಪ. ಭಾನುವಾರ ಮಗಳು ಬರ್ತಾಳೆ ಐರ್ಲೆಂಡಿಂದ, ರಕ್ಷಾ ಅಂಥೇಳಿ ಬೆಂಗಳೂರು ಏರ್ಪೋರ್ಟ್ಗೆ ಹೋಗಬೇಕಾಯಿತು. ಹೋಗುವ ಸಂದರ್ಭದಲ್ಲಿ ಡಾಕ್ಟರ್ ವಿದ್ಯಾಶಂಕರ್, ಡಾಕ್ಟರ್ ಮಾಧುರಿ ಅವ್ರು ಕರ್ಕೊಂಡು ಮತ್ತೆ ಇದೇ ದುರಂಧರ್ ಸಿನಿಮಾಗೆ ಹೋದೆ. 3.5 ಗಂಟೆ ಸಿನಿಮಾ, 3 ಗಂಟೆ 35 ನಿಮಿಷ. ಸಮಯವೂ ಬೇಕು, ಜೊತೆಗೆ ನೋಡುವ ಮನಸ್ಥಿತಿಯೂ ಇರಬೇಕು. ಇಂಥ ಸಿನಿಮಾಗೆ ಮನಸ್ಥಿತಿಯ ಪ್ರಶ್ನೆಯೇ ಬರೋದಿಲ್ಲ. ಸಮಯ ಸಿಕ್ಕರೆ ಸಾಕು ಹೋಗುವಂಥ ಸಿನಿಮಾ. ನಿಮಗೆ ಹೇಳ್ತೇನೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 90% ಯುವತಿಯರು ಥಿಯೇಟರ್ನಲ್ಲಿದ್ದರು. 95% ಹೇಳ್ತಾರೆ, 90ರಿಂದ 95. ಎಲ್ಲಿ ನೋಡಿದಲ್ಲಿ ಇಂಥ ಒಂದು ಸಿನಿಮಾಗೆ, ಅದು ಹಸಿ ಕ್ರೌರ್ಯ ಇರುವಂಥ, ನೋಡಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ದೃಶ್ಯಗಳಿರುವ ಸಿನಿಮಾಗಳಲ್ಲಿ ಥಿಯೇಟರ್ ತುಂಬ ಯುವತಿಯರು. ಅದು ಯಾವ ರೀತಿಯ ಕ್ಲಾಸು ಅಂದರೆ ಹೈ ಸೊಸೈಟಿ ಅಂತ ನಾವೇನು ಹೇಳ್ತೀವಲ್ಲ, ಇಂಗ್ಲೀಷನ್ನು ಏನು ಲಗಾಮಿಲ್ಲದೆ ಮಾತಾಡುವಂಥ, ಬೇರೆದೇ ಸ್ಲ್ಯಾಂಗ್ ಇರುವಂಥ, ಉಚ್ಚಾರ ಇರುವಂಥ ಯುವತಿಯರಿದಾರಲ್ಲ, ಅವರು ಥಿಯೇಟರ್ನಲ್ಲಿ ತುಂಬಿಕೊಂಡಿದ್ರು. ನಾನು ಭಾಳ ಆಶ್ಚರ್ಯ ಆಯಿತು. ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾಗೆ ಈ ಥರ ಬರೋದನ್ನು ನೋಡಿದ್ದೀನಿ, ಇನ್ಯಾವುದೋ ಫ್ಯಾಂಟಸಿ ಸಿನಿಮಾಗೆ ಬರೋದನ್ನು ನೋಡಿದ್ದೀನಿ. ಒಂದು ದೇಶದ ಕುರಿತಾದಂಥ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಕ್ರೌರ್ಯದ ಕುರಿತಾದಂಥ ಸಿನಿಮಾಗೆ ಈ ಥರ ಯುವತಿಯರು ಹೆಂಗೆ ಬಂದರು?
ಚರ್ಚೆ ಮಾಡಿ ನೋಡಿದಾಗ ನನಗೆ ಯೋಚನೆ ಮಾಡಿದಾಗ ಅನಿಸಿದ್ದು, ಮಂಥನ ಮಾಡಿದಾಗ ನೋಡಿ, ಅದರಲ್ಲಿ 2 ದೃಶ್ಯಗಳನ್ನ ಹೇಳ್ತೀನಿ. ಒಂದು, ಡಕಾಯಿತಿ ಇರ್ತಾನೆ ಇವನು, ರೆಹಮಾನ್ ಡಕಾಯಿತಿ. ಈ ರೆಹಮಾನ್ ಡಕಾಯಿತಿ ಮಗನ ಹತ್ಯೆ ಆಗಿಬಿಡ್ತು ಒಂದು ಪಾರ್ಟಿಗೆ ಹೋದ ಸಂದರ್ಭದಲ್ಲಿ. ರೆಹಮಾನ್ ಡಕಾಯಿತಿಯ ಹೆಂಡತಿ ರೆಹಮಾನ್ ಡಕಾಯಿತಿಗೆ ಕಪಾಳಕ್ಕೆ ಹೊಡಿತ. ಈತ ಇಡೀ ದೇಶವನ್ನು ನಡಗಿಸುವಂಥ ವ್ಯಕ್ತಿ, ಕರಾಚಿಯನ್ನು ನಡಗಿಸುವಂಥ ವ್ಯಕ್ತಿ, ಲಿಯಾರಿಯನ್ನು ನಡಗಿಸುವಂಥ ವ್ಯಕ್ತಿ. ಹೆಂಡತಿ ತನ್ನ ಮಗ ಕಳ್ಕೊಂಡಂಥ ನೋವಿನಲ್ಲಿ ಗಂಡನಿಗೆ, ಡಕಾಯತನಿಗೆ ಕಪಾಳಕ್ಕೆ ಹೊಡೆದಾಗ ಆತ ತಲೆ ತೆಗೆಸ್ಕೊಂಡು ನಿಂತಿರ್ತಾನೆ. ಒಬ್ಬ ಹೆಂಡತಿಗೆ ಕೊಡಬಹುದಾದಂಥ ಗೌರವ ಮನೆಯಲ್ಲಿ, ಅವನ ರೌಡಿ, ಕ್ರೌರ್ಯದ ಅತಿರೇಕ, ಅವನು ಕ್ರೌರ್ಯದ ಪಾರಿಭಾಷಿಕವಾದ ಶಬ್ದನೇ ರೆಹಮಾನ್ ಡಕಾಯತ್. ಆದರೆ ಆಕೆ ನೋವಿದೆಯಲ್ಲ, ವೇದನೆ, ಮಗನನ್ನು ಕಳ್ಕೊಂಡಂಥ ಶೋಕ ಇದೆಯಲ್ಲ, ಅದನ್ನು ತೋರಿಸ್ಕೊಳ್ಳಿಕ್ಕೆ ಆಕೆ ಕಪಾಳಕ್ಕೆ ಹೊಡಿತಾಳೆ. ಆತ ತಲೆ ತೆಗೆಸ್ಕೊಂಡು ನಿಂತಿರ್ತಾನೆ. ಎಂಥ ಹೃದಯವಾದಂಥ ಸನ್ನಿವೇಶ ನೋಡಿ. ಈ ನಮ್ಮ ರಣವೀರ್ ಸಿಂಗ್ ಇದನ್ನು, ರಣವೀರ್ ಸಿಂಗು ಮಿನಿಸ್ಟರ್ ಮಗಳನ್ನು ಮನೆಗೆ ಎತ್ತಕೊಂಬಂದ್ಬಿಟ್ಟಿರ್ತಾನೆ. ಎತ್ತಕೊಂಬಂದಿರ್ತಾನೆ. ಆ ಶಬ್ದ ಬಳಸಬಾರ್ದು, ಆ ಸಿನಿಮಾದಲ್ಲಿ ಆ ಶಬ್ದ ಯೋಗ್ಯ ಅನಿಸಿದ್ರಿಂದ ಬಳಸಿದ್ದೀನಿ. ಒಂದೇ ಒಂದು ಅರೆನಗ್ನವಾದ ಸನ್ನಿವೇಶ ಇಲ್ಲ, ಒಂದೇ ಒಂದು ಸೆಕ್ಸನ್ನು ಬಿಂಬಿಸುವಂಥ ದೃಶ್ಯ ಇಲ್ಲ, ಆಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ದೃಶ್ಯ ಇಲ್ಲ. ಆ ಹುಡುಗಿ 20 ವರ್ಷದ ಹುಡುಗಿ, ಆಕೆ ರಣವೀರ್ ಸಿಂಗ್ ಜೊತೆ ಇರೋದು 4 ಅಡಿ ಇರ್ಬೋದು, ತೆಗೆದು 2 ಕಪಾಳಕ್ಕೆ ಹೊಡಿತಾಳೆ. ರಣವೀರ್ ಸಿಂಗು ಒಂದೇ ಒಂದು ಚಕಾರ ಶಬ್ದವನ್ನು ಮಾತಾಡೋದಿಲ್ಲ. ನಿನಗೆ ನನ್ನ ಜೊತೆ ಇರಲಿಕ್ಕೆ ಕಷ್ಟ ಆದರೆ ನೀನು ವಾಪಸ್ ಹೋಗ್ಬೋದು ಅಂತ ಒಂದೇ ಒಂದು ವರ್ಡ್ ಅಂತಾನೆ ವಿನಾ ಅದಕ್ಕೆ ಅವಳು ಕೌಂಟ್ರ್ ಕೊಡ್ತಾಳೆ. ಇನ್ನೊಂದು ಸಲ ಈಗ ಮಾಡಿದ್ರೆ ಬೆಂಕಿ ಹಚ್ಚಿಬಿಡ್ತೀನಿ ನಾನು ಅಂತ ಹೇಳ್ತಾಳೆ. ಮಹಿಳೆಗೆ, ತರುಣಿಗೆ ಕೊಡಬಹುದಾದ ಗೌರವ ಏನು ಅಂತ ಸಿನಿಮಾ ತೋರಿಸುತ್ತೆ. ಭಾರತದ ನಾರಿಯರು ಏನು ಬೇಕಾದರೂ ಬಟ್ಟೆ ಹಾಕ್ಕೋಬೋದು, ಮಿಡಿ ಹಾಕ್ಕೋಬೋದು, ಮಿನಿ ಹಾಕ್ಬೋದು, ಏನು ಬೇಕಾದರೂ ಬಟ್ಟೆ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಪಾರ್ಟಿ ಮಾಡ್ಬೋದು, ಎಲ್ಲಿ ಒಂದು ಕಡೆ ಸಿಗರೇಟ್ ಸೇದಿರ್ಬೋದು, ಯಾವುದೋ ಪಬ್ಬಲ್ಲಿ ನಮ್ಮ ಹುಡುಗಿಯರು ಕೂತಿರ್ಬೋದು. ಹಾಗಂತ ಅವ್ರು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಟ್ಟಿರೋದಿಲ್ಲ ಅಂತ ನನಗೆ ಅನಿಸಿದ್ದೇ ನಿನ್ನೆ. ಈ ಸಿನಿಮಾದ ಬಗ್ಗೆ ತುಂಬ ಮಾತಾಡೋದಿದೆ. ಆ ಸಿನಿಮಾದ ವಿಶೇಷತೆ ಏನು ಹೇಳಿ ನೋಡಿ. ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಯುದ್ಧ ಮಾಡೋದಂದ್ರೆ ದಂಡೆತ್ತು ಹೋಗೋದು, ಅವ್ರು ನಮ್ಮ ಮೇಲೆ ಹಾಕೋದು, ನಾವು ಅವ್ರು ಹೊಡೆಯೋದು, ಈ ರೀತಿದ್ದು. ಈಗ ಜಿಯಾ ಉಲ್ ಹಕ್ ಒಂದು ಮಾತು ಹೇಳ್ದ ಭಾರತ ಬಗ್ಗೆ, ಏನಂತ, ವಿ ಬ್ಲೀಡ್ ಇಂಡಿಯಾ ಇನ್ 1000 ಕಟ್ಸ್ ಅಂತ. ಭಾರತವನ್ನು ಸಣ್ಣ ಮೈ ತುಂಬ ಅದ್ರ 1000 ಗಾಯಗಳನ್ನು ಭಾರತದ ಮೇಲೆ ಮಾಡ್ತೀನಿ ಅಂತ ಜಿಯಾ ಉಲ್ ಹಕ್ ಹೇಳ್ದ. ಪಾಕಿಸ್ತಾನದವನು ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಅಂಡರ್ ವರ್ಲ್ಡ್ ಥ್ರೂ ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇಲ್ಲ ಅವರು. ನಮ್ಮ ಭಾರತ ದೇಶದಿಗೆ ನಮ್ಮದೇ ಫೇಕ್ ಕರೆನ್ಸಿಯನ್ನು ಪ್ರಿಂಟ್ ಮಾಡಿ ಅದನ್ನು ಅವ್ರಿಗೆ ಕೊಟ್ಟು ಅದರ ಮೂಲಕ ಭಾರತದಲ್ಲಿ ಗಾಯವನ್ನು ಮಾಡುವಂಥ ಕೆಲಸವನ್ನು ಪಹಲ್ಗಾಮ್ವರೆಗೂ, ಮೊನ್ನೆ ದಿಲ್ಲಿವರೆಗೂ ಮಾಡ್ಕೊಂಬಂದರು. ಭಾರತ ಏನು ಮಾಡ್ತಾ ಇದೆ, ಭಾರತ ಈ ರೀತಿ ಕೆಲಸ ಮಾಡ್ತಾ ಇಲ್ಲ. ಯಾರು ನಮ್ಮ ದೇಹದ ಮೇಲೆ ರಕ್ತವನ್ನು ಹೊಸರುತ್ತಾ ಇದ್ದಾರೋ, 1000 ಕಟ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ಅವರೇ ಇರಲಾರ್ದಂಗೆ ಅವರದೇ ಜನರನ್ನು ಬಳಸಿಕೊಂಡು ಅಸೆಟ್ಸ್, ಇಂಡಿಯನ್ ಅಸೆಟ್ಸ್ನ ಅಲ್ಲಿ ಇಟ್ಟಿದ್ದಾರೆ. ಆಯುಧ ಬೇಕಾಗಿಲ್ಲ ಯುದ್ಧ ಮಾಡಲಿಕ್ಕೆ, ಆಯುಧವನ್ನು ಬಳಸುವಂಥ ಅಥವಾ ವ್ಯಕ್ತಿಯನ್ನೇ ಆಯುಧ ಮಾಡಿಕೊಳ್ಳೋದಿದೆಯಲ್ಲ. ಇಲ್ಲದೆ ಹೋದರೆ 22 ಜನ ಅಂಡರ್ ವರ್ಲ್ಡ್ ಡಾನ್ಗಳನ್ನು ಶೂಟ್ ಮಾಡಿ ಇಲ್ಲಿವರೆಗೂ ಒಬ್ಬನೇ ಒಬ್ಬ ಆಗಂತುಕ ಪಾಕಿಸ್ತಾನದಲ್ಲಿ ಸಿಕ್ಕಿಲ್ಲ. ಎಷ್ಟು ಕರಾರುವಾಕ್ಕಾಗಿ ಹೊಡೆದಿರ್ತಾರೆ ಅಂದರೆ, ಹೊಡೆದ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಸತ್ಯ ಹೋಗಿರೋದವನು. ಹೊಡೆದವನು ಕೈಗೆ ಸಿಗೋದಿಲ್ಲ, ನಾಪತ್ತೆ ಆಗ್ಬಿಟ್ಟಿರ್ತಾನೆ. ಸುತ್ತಲೂ ಜನ ಇರ್ತಾರೆ, ಮಾರ್ಕೆಟ್ ಪ್ರದೇಶದಲ್ಲಿ ಹೊಡೆಯಲಾಗತ್ತೆ, ಮಸೀದಿ ಎದುರುಗಡೆ ಹೊಡೆಯಲಾಗತ್ತೆ, ಕಾಯಿಪಲ್ಲೆ ಅಂಗಡಿ ಮುಂದೆ ಹೊಡೆಯಲಾಗತ್ತೆ, ಸುತ್ತಮುತ್ತ ಜನ ಇರ್ತಾರೆ, ಬೈಕ್ನಲ್ಲಿ ಬರ್ತಾರೆ. ಒಂದು ಬೈಕ್ ನಿಂಗೆ ತಳ್ಳಿದ್ರೆ ಸಾಕು, ಇಬ್ಬರು ಬಿದ್ದು ಬಿಡ್ಬೋದು ಅವರು, ಗುಂಡು ಹೊಡೆದವ್ರು, ಶಾರ್ಪ್ ಶೂಟರ್ಸ್. ಆದರೆ ಇಲ್ಲಿವರೆಗೂ ಒಬ್ಬರೊಬ್ಬರು ಸಿಗಾಕೊಂಡಿಲ್ಲ. ಇವನ ಪ್ರಕರಣದಲ್ಲಿಯೂ ಅಷ್ಟೇ. ಈಗೇನು ಈ ಉಸ್ಮಾನ್ ಹಾದಿ ಇದ್ದಾನೆ, ಇವನು 12ನೇ ತಾರೀಕು ಈ ರಿಕ್ಷಾದಲ್ಲಿ ಬರ್ತಾ ಇದ್ದಾನೆ. ಇಬ್ಬರು ಬಂದೂಕುಧಾರಿಗಳು ಗುಂಡು ಹೊಡಿತಾರೆ. ಗುಂಡು ಹೊಡೆದವ್ರು ಇಲ್ಲಿವರೆಗೂ ಕೈ ಸಿಕ್ಕಿಲ್ಲ ರೀ. 12ರಿಂದ 16ವರೆಗೂ ಈತ ಢಾಕಾ ಹಾಸ್ಪಿಟ್ಲಲ್ಲಿದ್ದ ಉಸ್ಮಾನ್ ಹಾದಿ. ಅದಾದ್ಮೇಲೆ ಸಿಂಗಾಪುರ್ಗೆ ಶಿಫ್ಟ್ ಮಾಡಿದ್ರು, ಅಲ್ಲಿಯೂ ಬದುಕಲಿಲ್ಲ, ಹೆಣ ತೊಗೊಂಡ್ಬಂದರು. ಈಗ ಅಲ್ಲಿಯ ಜನ ಇದಾರಲ್ಲ, ಇನ್ಕಲಾಬ್ ಪಾರ್ಟಿ ಅಂತ ಒಂದು ಪಾರ್ಟಿ ಉಸ್ಮಾನ್ ಹಾದಿದ್ದು, ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಅವರೆಲ್ಲ ಭಾರತ ವಿರುದ್ಧ ಘೋಷಣೆ ಕೂಗ್ಕೊಂಡೇ ಇಷ್ಟು ವರ್ಷ ಇದ್ದವರು. 2016ರಿಂದ 2028ವರೆಗೂ ಈತನ ಚಳವಳಿ, ಅದರಲ್ಲಿ ಇತ್ತೀಚೆಗಂತೂ ಭಾರತ ವಿರುದ್ಧವೇ ಈತನ ಹೋರಾಟ. ಈಗ ಅವ್ರು ಭಾರತ ವಿರುದ್ಧ ಮಾತಾಡ್ತಾರೆ. ಈಗ ಅವ್ರು ಮಾತಾಡ್ತಾ ಇರೋದು, ನಮ್ಮ ಉಸ್ಮಾನ್ ಹಾದಿನ ಕೊಂದವರನ್ನು ಹಿಡ್ಕೊಂಬ, ಅವ್ರು ಭಾರತಕ್ಕೆ ಓಡಿ ಹೋಗ್ಯಾರಂತೆ, ಪರಾರಿ ಆದವ್ರನ್ನ ಹಿಡ್ಕೊಂಬ. ಎಲ್ಲಿಂದ ಹಿಡ್ಕೊಂಬರ್ತಾನೆ ಇವನು? ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಭಾರತದ ನರೇಂದ್ರ ಮೋದಿ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡಿದರೆ ಅದಕ್ಕೊಂದು ತೂಕ ಇರ್ತದೆ. ಡೊನಾಲ್ಡ್ ಟ್ರಂಪು ರಾಷ್ಟ್ರೀಯತೆ ಬಗ್ಗೆ ಮಾತಾಡೋದಕ್ಕೊಂದು ತೂಕ ಇರ್ತದೆ. ವ್ಲಾದಿಮಿರ್ ಪುಟಿನ್ ಮಾತಾಡೋ ತೂಕ ಇರುತ್ತೆ. ಆದರೆ
ಕಪ್ಪೆ ರೀತಿ ಇರುವಂಥ ಈ ಮೊಹಮ್ಮದ್ ಯೂನಸ್ಸು ಭಾರತದ ವಿರುದ್ಧ ಜನರನ್ನು ಎತ್ಕಟ್ಟಲಿಕ್ಕೆ ತನ್ನ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡಿದರೆ ಅದನ್ನು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಈಗ ಅದೇ ಜನ ಸಂಸತ್ತಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಿದ್ರು. ಲಿಟರಲಿ ಆತನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, 24 ಗಂಟೆ ಒಳಗೆ ನೀವು ಪರಾರಿ ಆದವ್ರು ಹಿಡ್ಕೊಂಬ ಅಂತ ಹೇಳ್ತಾರೆ. ಎಲ್ಲಿಂದ ಹಿಡ್ಕೊಂಬರ್ತಾನೆ ರೀ ಇವನು ಉದ್ದೇಶವೇ ಈ ಬಾರಿ ಚುನಾವಣೆ ಆಗಬಾರ್ದು, ಹೇಗಾದರೂ ಮಾಡಿ ನಾನು ಮತ್ತೆ ಬಾಂಗ್ಲಾದೇಶದಲ್ಲಿ ಮುಂದುವರಿಯಬೇಕು ಅಂದರೆ ಚುನಾವಣೆ ನಡೆಯಲಾರದ ಹಾಗೆ ಅರಾಜಕತೆ ಸೃಷ್ಟಿಯಾಗಬೇಕು, ಆ ಅರಾಜಕತೆ ಸೃಷ್ಟಿಯಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈತ ಪ್ರಯತ್ನ ಮಾಡಿದ್ದು. ಆದರೆ ಒಬ್ಬ ಉಸ್ಮಾನ್ ಹಾದಿಯ ಕೊಲೆಯಿಂದಾಗಿ ಇವತ್ತು ಯಾವ ಸ್ಥಿತಿ ಬಂದಿದೆ ಅಂದರೆ ಮೊಹಮ್ಮದ್ ಯೂನುಸ್ ಒಂದೊಂದು ಕ್ಷಣವನ್ನು ಹೇಗೆ ಕಳೆಯಬೇಕು ತಿಳಿಯಲಾರದಂಥ ದುರಂತಾವಸ್ಥೆಗೆ ಹೋಗಿ ಕೂತಿದ್ದಾನೆ. ಇನ್ನು ಅಲ್ಲಿ ದೀಪು ಚಂದ್ರದಾಸ್ ಅಂತ ಪಾಪ ಒಬ್ಬ ಹಿಂದೂ ಯುವಕರೇ, ಸಂಬಂಧವೇ ಇಲ್ಲ, ಅವ ಒಂದು ಮುಸಲ್ಮಾನ ವಿರೋಧಿ ಘೋಷಣೆಗೆ ಹೋಗಿಲ್ಲ, ಜಿಹಾದಿ ಪ್ರತಿಭಟನೆ ಮಾಡಿಲ್ಲ, ಏನೂ ಮಾಡಿದ ಒಬ್ಬ ಎಲ್ಲಿಯೂ ಒಂದು ಪೋಸ್ಟ್ಗಳು ಹಾಕಿಲ್ಲ. ಆತನನ್ನು ಪಬ್ಲಿಕ್ ಮಾಬ್ ಲಿಂಚಿಂಗ್ ಎಷ್ಟು ಕ್ರೂರವಾಗಿರಬಹುದು ಅಂತ ನೋಡ್ಬೇಕಂದ್ರೆ ಆ ವಿಡಿಯೋ ನೋಡ್ಬೇಕು. ನಮ್ಮಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬ್ಯಾನ್ ಮಾಡಿಬಿಡ್ತಾರೆ ಚಾನಲ್ಲು. ಆದರೆ ನೋಡಿದರೆ ಮಾತ್ರ ನೀವು ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಈ ದೇಶದಲ್ಲಿ ಒಬ್ಬ ಹಿಂದುವಿನ ಈ ರೀತಿ ಕೊಲೆಯಾದ ಸಂದರ್ಭದಲ್ಲಿ, ಮಾಬ್ ಲಿಂಚಿಂಗ್ ಆದ ಸಂದರ್ಭದಲ್ಲಿ ಆತನ ಕುರಿತು ಒಂದೇ ಒಂದು ವಿಪಕ್ಷದವರು ಇಲ್ಲಿಯವರೆಗೂ ಸಂತಾಪವನ್ನು ಸೂಚಿಸಿಲ್ಲ, ಬಾಂಗ್ಲಾದೇಶದ ಜನರನ್ನು ಖಂಡಿಸಿಲ್ಲ ಒಬ್ಬರು. ಎಂಥ ದುರಂತ ನೋಡ್ರಿ. ಆತ ಹಿಂದೂ ಆಗಿರೋದರಿಂದ ಆತನ ಪರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ಸು ಸಿದ್ಧ ಇಲ್ಲ, ಅಖಿಲೇಶ್ ಯಾದವ್ ಸಿದ್ಧ ಇಲ್ಲ, ಮಮತಾ ಬೇಗಮ್ ಅಂತೂ ತಯಾರಿನೇ ಇಲ್ಲ. ಆದರೆ ಮಮತಾ ಬೇಗಮ್ಗೆ ಎಂಥ ಉರುಳಾಗಿ ಇದು ಪರಿಣಮಿಸ್ತಾ ಇದೆ ಅಂದರೆ ಈ ವಿಡಿಯೋ ಪ್ರತಿ ಮನೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಓಡಾಡ್ತಾ ಇದೆ. ಮುಸಲ್ಮಾನರ ಅಟ್ಟಹಾಸ ಏನು ಅನ್ನೋದು ಪಶ್ಚಿಮ ಬಂಗಾಳ ಜನರಿಗೆ ಅರ್ಥ ಆಗ್ತಾ ಇದೆ. ಈಗಾಗಲೇ ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಇಟ್ಟಂಗಿ ಹಿಡ್ಕೊಂಬಂದವರು ನಾಳೆ ಅಪ್ಪಿತಪ್ಪಿ ಮತ್ತು ಇವ್ರದೇ ಸರ್ಕಾರ ಬಂದರೆ ನಾವು ಯಾರೂ ಇರಲ್ಲ, ನಮ್ಮನ್ನು ಇದೇ ರೀತಿ ದೀಪು ಚಂದ್ರದಾಸ್ ರೀತಿಯಲ್ಲಿ ಕೊಲೆ ಮಾಡ್ತಾರೆ ಅಂತ ಅಲ್ಲಿಯ ಜನರಿಗೆ ಅವೇರ್ನೆಸ್ ಬಂದಿದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನಡೆಯುವಂಥ ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾದಂಥ ಪ್ರಣಾಳಿಕೆ ವಸ್ತು ಆಗದೆ ಹೋದರೆ ಅವಾಗ ನನಗೆ ಹೇಳಿ. ಜೊತೆಗೆ ಫಲಿತಾಂಶದ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಈ ಒಂದು ಸಾವು ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಅದ್ರ ಬಗ್ಗೆ ಅನುಮಾನವನ್ನು ಇಟ್ಕೊಬೇಡಿ. ನನಗೆ ಇದಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಅನಿಸೋ ಒಂದು ವಿಷಯವನ್ನು ಲಾಸ್ಟಿಗೆ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಈ ದುರಂಧರ್ ಸಿನಿಮಾ ಬಂತಲ್ಲ, ಈ ದುರಂಧರ್ ಸಿನಿಮಾ ಅತಿ ಹೆಚ್ಚು ಎಲ್ಲಿ ಓಡ್ತಾ ಇದೆ ಹೇಳಿ? ಭಾರತದಲ್ಲಿ 680 ಕೋಟಿ ಮಾಡ್ತೀವಿ, 700 ಮಾಡ್ತಾ ಇದೆ, 1000 ಕೋಟಿ ಆಗತ್ತೆ. ದುಡ್ಡಿನ ಬಗ್ಗೆ ಮಾತಾಡೋದು ಬೇಡ. ಇದರ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೀತಾ ಇರೋದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಜನ ಈ ಲಿಯಾರಿ ಅನ್ನುವಂಥ ಊರಿನ ಬಗ್ಗೆ ಮಾಡಿದಷ್ಟು ರೀಲ್ಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅವ್ರು ಯಾರೂ ಈ ಸಿನಿಮಾವನ್ನು ವಿರೋಧಿಸ್ತಾ ಇಲ್ಲ. ಆ ದೇಶದಲ್ಲಿ ಈ ಸಿನಿಮಾ ಬ್ಯಾನ್ ಆದರೂ ಕೂಡ ಅಲ್ಲಿಯ TV ಚಾನಲ್ನಲ್ಲಿ ಚರ್ಚೆಯ ಮುಖ್ಯ ವಸ್ತು ಈ ಸಿನಿಮಾ. ಅವ್ರು ಹೇಳ್ತಾರೆ, ನಮ್ಮವರು ಸಿನಿಮಾ ಮಾಡ್ತಾರೆ ನೋಡಿ, ಭಾರತದಿಂದ ಬಂದು ನಮ್ಮ ಲಿಯಾರಿ ಬಗ್ಗೆ ಇಂಥ ಸಿನಿಮಾ ಮಾಡಿದ್ದಾರೆ, ನಮ್ಮ ಡೈರೆಕ್ಟರ್ ಲವ್ ಅಫೇರು, ರೊಮ್ಯಾನ್ಸು, ಇಂಥ ಸಿನಿಮಾಗಳು ಗಾಸಿಪ್ ಬಗ್ಗೆ ಮಾತಾಡ್ತಾರೆ, ಇಂಥ ಒಂದು ದೇಶದ ಸಿನಿಮಾ ಮಾಡಲಿಕ್ಕೆ ಒಬ್ರಿಗೂ ತಾಕತ್ತಾಗ್ತಾ ಇಲ್ಲ, ಮನೇಲಿ ಮಲ್ಕೊಂಡ್ರು ಅವ್ರಿಗೆ ಎದ್ದು ಬನ್ನಿ ಅಂತ ಚರ್ಚೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಸಾಧ್ಯ ಆದರೆ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಹೋಗಿ ರೀಲ್ಗಳಲ್ಲಿ ಹೋಗಿ ಲಿಯಾರಿ ರೀಲ್ಸ್ ಅಂತ ಹಾಕಿ ಅಥವಾ ಪಾಕಿಸ್ತಾನ್ ರೀಲ್ಸ್ ಅಂತ ಹಾಕಿ, ನಿಮಗೆ ಲಕ್ಷಗಟ್ಟಲೆ ಅದರ ರೀಲ್ಗಳು, ನಿಮ್ಗೆ 1000 ಅಲ್ಲ, ಲಕ್ಷ ರೀಲ್ಗಳು ಸಿಗ್ತಾ ಇದ್ದಾವೆ. ಅಲ್ಲಿಯ ಒಂದೊಂದು ಕಥೆಗಳನ್ನು ಅಲ್ಲಿ ಹೇಳಲಾಗಿದೆ ಅಂದರೆ ಎಷ್ಟು ಕ್ಷುದ್ರವಾದಂತಹ ಜೀವನ ಪಾಕಿಸ್ತಾನದಲ್ಲಿದೆ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ರು ಯಾರೂ ಸಿನಿಮಾವನ್ನು ವಿರೋಧಿಸ್ತಾ ಇಲ್ಲ, ಪ್ರತಿಭಟಿಸ್ತಾ ಇಲ್ಲ, ಭಾರತ ದೇಶದವ್ರು ನಮ್ಮನ್ನು ಈ ರೀತಿ ತೋರಿಸ್ತಾರೆ ಅನ್ನೋದಿಲ್ಲ. ನಿಜವಾಗ್ಲೂ ಈತ ರೆಹಮಾನ್ ಡಕಾಯಿತ್ ಈ ರೀತಿ ಇದ್ನ ಅನ್ನೋದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ರೆಹಮಾನ್ ಡಕಾಯಿತ್ ಬಲೂಚ್ ಯಾವ ರೀತಿ ಇದ್ರು ಅಂತ ಬಲೂಚರು ಕೂಡ ಇದನ್ನು ಕೊಂಡಾಡ್ತಾ ಇದ್ದಾರೆ. ಪಾಕಿಸ್ತಾನದವರು ಕೂಡ ಹೇಗೆ ರಾಜಕೀಯ ಕ್ಷುದ್ರ ಸ್ಥಿತಿಗೆ ಹೋಗಿದೆ ಪಾಕಿಸ್ತಾನದಲ್ಲಿ ಅಂತ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಸಿನಿಮಾ ಈ ರೀತಿಯದಾದಂಥ ಇಂಪ್ಯಾಕ್ಟನ್ನು ಮಾಡಬೇಕು. ದೇಶ ಬದಲಾವಣೆ ಆಗೋದು ಆವಾಗ. ಒಂದು ಸಾಹಿತ್ಯ ಇರ್ಬೋದು, ಒಂದು ವಿಡಿಯೋ ಇರ್ಬೋದು, ಒಂದು ಸಿನಿಮಾ ಇರ್ಬೋದು, ಅದರ ಜನರ ಮೇಲೆ ಗ್ರಹಿಕೆಗೆ ಒಂದು, ಎರಡನೇದು ಅದು ಜನರ ಮೇಲೆ ಬೀರುವಂಥ ಪ್ರಭಾವ ಆ ಮಟ್ಟಿಗೆ ಇರಬೇಕು. ಬಹುಶಃ ನಾನು ಅನ್ಕೊಂಡ ಮಟ್ಟಿಗೆ 2ನೇ ಪಾರ್ಟ್ ಬರುತ್ತಲ್ಲ, ಮಾರ್ಚ್ 19ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಭಾಳ ದೊಡ್ಡ ಮಟ್ಟದ ಯಶಸ್ಸಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.